ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇನ್ನು ಈ ಭೂತ ನಿಮ್ ತಲೆಯಿಂದ ಹೋಗಿಲ್ವಾ? ಪ್ರಶ್ನೆ ಮಾಡಿದ್ರೆ ಸರಿಗಿರಲ್ಲ. ಸುಮ್ನೆ ಅದ್ರಲ್ಲಿ ಏನೇನ್ ಬರಿಬೇಕೋ ಎಲ್ಲ ಬರ್ದ್ಕೊಡು ಅಷ್ಟೇ. ಆಗಲ್ಲಪ್ಪ, ನಾನ್ ಮಾಡಲ್ಲ. ನೋಡಮ್ಮ ಇವ್ರನ್ನ, ಮತ್ತೆ ಟೆಸ್ಟ್ ಗಿಸ್ಟ್ ಅಂತ ಫಾರ್ಮ್ ಎಲ್ಲ ತಂದಿದ್ದಾರೆ. ಏನ್ ಹೇಳ್ಬೇಕು ಇವ್ರಿಗೆ? ಅವಳಿಗೇನ್ ಹೇಳ್ತೀಯಾ? ಅದ್ರಲ್ಲಿ ಒಂದ್ ಫಾರ್ಮ್ ಅವಳದ್ದೆ. ಅಮ್ಮ ಮಗಳಿಗೆ ಇಬ್ಬರಿಗೂ ಟೆಸ್ಟ್ ಮಾಡಿಸ್ತೀನಿ. 23 ವರ್ಷದಿಂದ ನನ್ನ ತಲೆ ಕೂತಿರೋ ಅನುಮಾನ ಬಗೆ ಹರಿಲೇಬೇಕು. ಕರ್ಮ ಕರ್ಮ, ನಿಮ್ಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ಮೊದ್ಲು ಇದನ್ನ ಅರ್ಧಾಕ್ತೀನಿ. ಒಂದ್ ಹರ್ದ್ ಹಾಕಿದ್ರೆ ನಾಳೆ 10 ತರ್ತೀನಿ. ಮನೆ ಗುಟ್ಟು ಮನೇಲೆ ಇರ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಫಾರಂ ತುಂಬಿಸ್ಕೊಡು. ಇಲ್ಲ ಪಕ್ಕದ ಮನೆಯವ್ರ ಕೈಲಿ ಬರ್ಸ್ತೀನಿ. ತುಕಾರಾಮ ಅವನ ಮಗಳಿಗೆ ಯಾವ್ದೋ ಟೆಸ್ಟ್ ಮಾಡಿಸ್ತಾ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ. ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ನಕ್ಷತ್ರ ನಿರ್ಧಾರ ಮಾಡಾಗಿದೆ. ಹಿಂದೆ ಸರಿಯೋ ಮಾತೇ ಇಲ್ಲ. ಒಟ್ಟಲ್ಲಿ ಟೆಸ್ಟ್ ಆಗ್ಬೇಕು, ಆಗತ್ತೆ. ನಕ್ಷತ್ರ ಇದ್ದಿದ್ದಕ್ಕೆ ಸರಿ ಹೋಯ್ತು. ನಕ್ಷತ್ರ ನಮ್ ಕಣ್ ತರಿಸಿದ್ಲು. ನಕ್ಷತ್ರ ನಿಜ ಹೇಳಿದ್ಲು ಅಂತ ಹೇಳ್ತಿದ್ರಲ್ಲ, ಆ ನಕ್ಷತ್ರ ಇವಳೇನಾ? ಹೇಳಿ ಅಮ್ಮ, ಇವಳೇನಾ ನಕ್ಷತ್ರ? ಮೇಡಮ್, ಯಾಕೆ ಮೇಡಮ್, ಏನಾಗ್ತಾ ಇದೆ? ಸರಿಯಾಗಿ ನೋಡಿ ಹೇಳಿ. ಶಕುಂತಲಾ ದೇವಿ ಮೇಡಮ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದು ಇವಳೇನಾ? ಹೇಳಿ, ಇವಳೇನಾ? ಇವಳಲ್ಲ, ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಅವಳೇ ಬೇರೆ, ಇವಳೇ ಬೇರೆ. ಅವಳೇ ಬೇರೆ ಇವಳೇ ಬೇರೆ ಅಂದ್ಮೇಲೆ ನಕ್ಷತ್ರ ನಮ್ಗೆ ಈಗೆಲ್ಲ ಹೇಳ್ಕೊಟ್ಲು ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಜವಾದ ನಕ್ಷತ್ರ ಇವಳು. ನಿಮ್ಮ ಹತ್ರ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡ್ ಬಂದಿದ್ದು ಬೇರೆಯವ್ರು ಯಾರೋ, ಅವ್ರ ನಕ್ಷತ್ರನೇ ಅಲ್ಲ. ಇವ್ರ ಮಾತು ಕೇಳ್ಕೊಂಡು ಮೇಡಮ್ನ ಅವಮಾನ ಮಾಡಿದ್ರಲ್ಲ, ಯಾಕೆ? ಒಂದು ಸತಿ ರವಿ ಸರ್ನೋ ಅಥವಾ ಇನ್ಯಾರನ್ನಾದ್ರೂ ಕೇಳಿದ್ರೆ ನಿಜ ಗೊತ್ತಾಗ್ತಾ ಇರ್ಲಿಲ್ವಾ? ಯಾರು ಏನ್ ಹೇಳಿದ್ರು ನಂಬಿಡ್ತೀರಾ ನೀವು? ಯಾವುದೇ ಆದ್ರೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿಸ್ಕೊಂಡು ಸತ್ಯ ಅಂತ ನಂಬಿಡೋದಲ್ಲ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಿಜ ಏನು ಅಂತ ಅರ್ಥ ಆಗುತ್ತೆ. ಇವತ್ತಿಲ್ ನಡೆದಿದ್ದು ಅದೇ. ನಿಮ್ಮ ಹತ್ರ ಯಾರೋ ಬಂದು ಏನೋ ಹೇಳಿದ್ರು, ನೀವು ಅದನ್ನ ನಿಜ ಅಂತ ನಂಬಿಟ್ರಿ. ನಿಮಗೋಸ್ಕರ ಆ ದೇವಿ ಪ್ರತಿಷ್ಠಾಪನೆ ಅಂತ ಮೇಡಮ್ ಅವರು ಬೆಂಗಳೂರಿಂದ ಉಪವಾಸ ಇದ್ದು ಇಲ್ಲಿ ತನಕ ಬಂದಿದ್ದಾರೆ. ಅವ್ರಾಗ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು ಬಿಡಿ. ನೀವೀಗೆಲ್ಲ ಮಾಡಿದ್ರಲ್ಲ, ಇದನ್ನ ಈ ದೇವಿ ಮೆಚ್ತಾಳ? ಹೇಳಿ, ಇದನ್ನ ಇವತ್ತು ಈ ದೇವಿ ಮೆಚ್ತಾಳ? ಅಮ್ಮವ್ರೆ ಹಿಂದೋ ಮುಂದೋ ನೋಡ್ದೆ ನಿಮಗೆ ಅನ್ನಬಾರದ್ದಲ್ಲ ಅಂದ್ಬಿಟ್ಟು ತುಂಬಾ ಅವಮಾನ ಮಾಡಿಬಿಟ್ವಿ ನೋಡಿ. ದಯವಿಟ್ಟು ನಮ್ಮ ಮಾತೆಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಕ್ಷಮಿಸಿಬಿಡಿ ತಾಯಿ. ದಯವಿಟ್ಟು ಕೋಪ ಮಾಡ್ಕೊಂಡು ಹೋಗ್ಬೇಡಿ. ಊರಿಗೆ ಒಳ್ಳೇದಾಗಿಲ್ಲ. ಅಮ್ಮವ್ರೆ, ನೀವು ಎದ್ದೋಗೋದು ಅಮ್ಮವ್ರು ಗುಡಿ ಬಿಟ್ಟೋಗೋದು ಎರಡೂ ಒಂದೇ. ನಿಮ್ಮ ಕಾಲು ಮುಗಿತೀನಿ, ದಯವಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗಿ ಅಮ್ಮ. ಎಲ್ರಿಗೂ ಅವ್ರ ತಪ್ಪು ಅರ್ಥ ಆಗಿದೆ. ಅವ್ರನ್ನ ಕ್ಷಮಿಸ್ಬಿಡಿ. ಸರಿ, ಪೂಜೆ ಶುರು ಮಾಡಿ. ಏನೋ ಅನ್ಕೊಂಡಿದ್ದೆ, ಈ ಭೂಪತಿ ಎಲ್ಲ ಹಾಳು ಮಾಡ್ಬಿಟ್ಟ. ಡ್ಯಾಮಿಡ್.
ಥ್ಯಾಂಕ್ ಯು. ಒಂದು ವೇಳೆ ಅವ್ರು ಮಳೇಲಿ ನಿಂದಿದ್ರೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಅದಲ್ಲದೆ ಆ ರಾಡೇನಾದರೂ ತಲೆಗೆ ತಗಲಿದಿದ್ರೆ ಇನ್ನೊಂದು ಥರ ತೊಂದರೆ ಆಗ್ತಿತ್ತು. ಲಕ್ಕಿಲಿ ಆ ಥರ ಯಾವುದೂ ಅಪಾಯ ಆಗದೆ ಸೇಫ್ ಆಗಿದ್ದಾರೆ. ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ನಾನಿವಾಗ ನಿಮಗೆ ಸಾರಿ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಒಂದೂ ಗೊತ್ತಾಗ್ತಿಲ್ಲ ಶ್ವೇತ ಅವರೇ. ಇವತ್ತು ನೀವು ನಿಮ್ಮ ಜೀವನೂ ಲೆಕ್ಕಿಸ್ದೆ ಇನ್ನೊಬ್ಬರ ಜೀವನ ಕಾಪಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರು ತುಂಬ ಚಿಕ್ಕದು, ಬೆಲೆ ಕಟ್ಟಕ್ಕಾಗಲ್ಲ. ಇವಳು ಯಾವಾಗಲೂ ಹೇಳೋಳು ಮೇಡಮ್ ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಫ್ರೆಂಡ್ ಆಗ್ತಾರೆ ಅಂತ. ನಾನು ಯಾವುದನ್ನು ನಂಬ್ತಿರ್ಲಿಲ್ಲ. ಅವತ್ತು ಇವಳು ಒತ್ತಾಯಕ್ಕೋಸ್ಕರ ಫ್ರೆಂಡ್ ಅಂದೆ ಅಷ್ಟೆ. ಆದರೆ ಇವತ್ತು ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಆಗ್ತಿದೆ. ಒಂದು ಕೆಟ್ಟ ಘಟನೆನ ಮುಂದಿಟ್ಕೊಂಡು ನಿಮ್ಮ ಬಗ್ಗೆ ಅನುಮಾನ ಪಡೋದು ನನ್ನ ತಪ್ಪು. ಸಾರಿ. ಇನ್ಮೇಲೆ ನಮ್ಮಲ್ಲಿ ನೀವು ಒಬ್ರು. ನನಗೆ ನಕ್ಷತ್ರ ಹೇಗೋ ನೀವು ಹಾಗೇನೆ. ಹಾಂ, ರೆಸ್ಟೋರೆಂಟಲ್ಲಿ ನೀವು ಮಾತಾಡಿದ್ರಿ, ನಾನು ಮಾತಾಡಿದೆ, ನಾವಿಬ್ಬರೂ ಮಾತಾಡಿದ್ವಿ. ಅದನ್ನ ಅಲ್ಲಿಗೆ ಬಿಟ್ಬಿಡೋಣ, ಫ್ರೆಶ್ ಆಗಿ ಶುರು ಮಾಡೋಣ. ಫ್ರೆಂಡ್ಸ್, ಅಮ್ಮನ ಜೀವ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಅಮ್ಮನ ಭೂಪತಿ ಅಂದರೆ ಡಾಕ್ಟರ್ ನಾನೇ. ಒಳಗಡೆ ಹೋಗಿ, ಮೇಡಮ್ ಎಚ್ಚರ ಆಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಗಾಡ್ ಇವನ್ ಬಿದ್ದ. ಇನ್ನು ಇವ್ರ ಅಮ್ಮಂದೇ ಇರೋದು ಚಾಲೆಂಜ್. ಅವ್ರಿಗೆ ಎಚ್ಚರ ಆದಮೇಲೆ ಅದೇನು ಕಾದದ್ಯೋ, ಒಂದು ಸರಿ ಹೋಯ್ತು ಅನ್ನುವಾಗ ಇನ್ನೊಂದು ಮಿಸ್ ಆಗ್ತದೆ. ಛೇ. ಮೇಡಮ್ ಬನ್ನಿ. ಯಾಕಮ್ಮ ಹೀಗೆ ಮಾಡ್ಕೋತೀಯ? ವಾಟ್ ಈಸ್ ರಾಂಗ್ ವಿತ್ ಯು? ಉಪವಾಸ ಇದ್ದು ಆರೋಗ್ಯ ಕೆಡಿಸ್ಕೊಂಡು ಊಟ ಮಾಡದೆ ಯಾವ ಪೂಜೆ ಮಾಡುವಂತ ದೇವ್ರು ಹೇಳ್ತಾರೆ? ದಿಸ್ ಇಸ್ ನಾಟ್ ರೈಟ್ ಅಮ್ಮ. ಅಮ್ಮ, ಮುಂಚೆ ಆದರೆ ನೀವು ಊಟ ಮಾಡದೇ ಇದ್ರು ನಿಮ್ಗೆ ಆರೋಗ್ಯ ಕೆಡ್ತಿರ್ಲಿಲ್ಲ. ಯು ಆರ್ ಹೆಲ್ ಅಂಡ್ ಹೆಲ್ದಿ. ಆದರೆ ಈಗ ಮುಂಚಿನ ಥರ ಅಲ್ಲ ಅಲ್ವಾ? ಟೈಮಿಗೆ ಊಟ ಮಾಡಬೇಕು, ಟೈಮಿಗೆ ಮಾತ್ರೆ ತಗೋಬೇಕು. ಆರೋಗ್ಯ ಕೆಡಿಸ್ಕೊಂಡು ಪೂಜೆ ಮಾಡುವಂಥ ಅವಶ್ಯಕತೆ ಏನಿದೆಯಮ್ಮ? ಆರೋಗ್ಯನೂ ಮುಖ್ಯ ಅಲ್ವಮ್ಮ? ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊ. ಅಮ್ಮ, ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಲ್ವಾ? ನಾನು ಬೇರೆ ಮನೆಯಲ್ಲಿಲ್ಲ ಇವಾಗ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಿದ್ಯೋ ಅಲ್ವೋ, ಮಾತ್ರೆ ತಗೊಂಡಿಯೋ ಅಲ್ವೋ, ಇದೇ ನನ್ನ ತಲೆಯಲ್ಲಿ ಯೋಚನೆ ಇರುತ್ತೆ. ನಾನು ಹಾಗೆಲ್ಲ ಟೆನ್ಷನಲ್ಲಿ ಇರೋದು ನಿನಗೆ ಓಕೆನಾ? ನಾನು ತಲೆ ಕೆಡಿಸ್ಕೊಳ್ಳೋದು ನಿನಗೆ ಓಕೆ, ನೀನು ಊಟ ಮಾಡದೇ ಇರೋದು, ನಿನ್ನ ಆರೋಗ್ಯ ಕೆಡಿಸ್ಕೊಂಡಿರೋದು ನಿನಗೆ ಓಕೆ ಆದರೆ ಓಕೆ, ಬಿಟ್ಬಿಡು. ನಾನು ಕೇಳಲ್ಲ, ನಿನಗೆ ಹೇಗೆ ಬೇಕೋ ಹಾಗಿದ್ಬಿಡು. ಸಾರಿ ಕಂದ. ಸಾರಿ ಅಲ್ಲ, ಇನ್ನು ಮುಂದೆ ಹೀಗೆ ಮಾಡಲ್ಲ ಅಂತ ಹೇಳು. ಅಮ್ಮ, ಮುನ್ನ ಬಂದು ನೀನು ನನಗೆ ಕಾಣಿಸ್ತಿಲ್ಲ, ನೀನು ಎಲ್ಲಿ ಹೋಗಿದ್ಯಾ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ನನ್ನ ತಲೆನೇ ಕೆಟ್ಟೋಗಿತ್ತು, ಚಿಟ್ಟಿಡ್ದಂಗೆ ಆಗ್ತಿತ್ತು. ನೀನು ನನ್ನ ತಾಯಿ, ನೀನು ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ನು ತೋರಿಸ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗೂ ಇಲ್ಲ. ಇಡೀ ಎಸ್ಟೇಟು ನಿನಗೋಸ್ಕರ ಹುಡ್ಕಾಡಿದ್ದೀನಿ, ಒದ್ದಾಡಿದ್ದೀನಿ.
ಕೊನೆಗೆ ನಿಂಗೆ ಸಿಕ್ತೆ. ಸಿಕ್ಕಿದ್ಮೇಲೆ ನಿನಗೆ ಪ್ರಜ್ಞೆ ಇರಲಿಲ್ಲ. ನಿನ್ನ ಪ್ರಜ್ಞೆ ಬರೋವರೆಗೂ ಹೊರಗಡೆ ನನ್ನ ಜೀವ ನನ್ನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೆ. ಪ್ಲೀಸ್ ಅಮ್ಮ, ನಿನ್ನ ಆರೋಗ್ಯದ ಬಗ್ಗೆ ನೀನು ನೆಗ್ಲೆಕ್ಟ್ ಮಾಡಬೇಡ. ನಿನಗೇನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ನನಗೆ ಜೀವ ಹೋದಂಗೆ ಆಗತ್ತೆ. ಅಷ್ಟು ಪ್ರೀತಿಸ್ತೀನ ಅಮ್ಮನ? ಸಾರಿ. ಬೇಗ ಪೂಜೆ ಮುಗಿಯತ್ತೆ, ಆದಷ್ಟು ಬೇಗ ಮನೆಗೆ ಬರ್ತೀನಲ್ಲ ಅಂತ ಮಾತ್ರೆ ತಗೊಳ್ದೆ ಬಂದೆ. ಅದಕ್ಕೆ ಸರಿಯಾಗಿ ಕಾರಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಫೋನಲ್ಲಿ ಮಾತಾಡ್ತಾ ಎಸ್ಟೇಟ್ ಒಳಗೆ ಬಂದೆ. ಮಳೆ ಶುರು ಆಯಿತು. ತಲೆ ಸುತ್ತಂಗಾಯ್ತು. ಆಮೇಲೆ ಏನು ನೆನಪಿಲ್ಲ ಕಂದ. ಯಾವಾಗ ಇಲ್ಲಿಗೆ ಬಂದನೋ ಅದೇನಾಯ್ತೋ ಒಂದು ಗೊತ್ತಿಲ್ಲ. ಆಮೇಲೆ ನೀನಿವತ್ತು ಹುಷಾರಾಗಿದೆಯಾ, ಸೇಫ್ ಆಗಿದೆಯಾ ಅಂದರೆ ಅದಕ್ಕೆ ಕಾರಣ ಶ್ವೇತಾ ಅಮ್ಮ. ಅದೇಮ್ಮ, ಶ್ವೇತಾ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ, ನನ್ನ ಫ್ರೆಂಡು RJ ಸ್ಟೇಷನ್ ಓನೋ ಅವರೇ ಅಮ್ಮ. ಏನು? ಶ್ವೇತಾನ? ಹೇಗೆ? ನೀನು ಪೆಂಡಲ್ ಕೆಳಗಡೆ ಬಿದ್ದಿದ್ದನ್ನು ಅವ್ರು ನೋಡಿದ್ದಾರೆ. ಅವ್ರ ಜೀವನೂ ಲೆಕ್ಕಿಸ್ದೆ ನಿನ್ನನ್ನು ಕಾಪಾಡಿದಾರಮ್ಮ. ಅದಕ್ಕೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅಮ್ಮ, ಹಬ್ಬ ಸದ್ಯ ಎತ್ಕೂತಿದ್ದೀರಲ್ಲ ಅಮ್ಮ. ನೀವಿವತ್ತು ನಮ್ಮೆಲ್ಲರನ್ನೂ ಎದುರಿಸ್ಬಿಟ್ಟಿದ್ರಿ. ಈಗ ಹುಷಾರಾದ್ನಲ್ಲ, ಇನ್ನು ಆ ವಿಷಯ ಬಿಡಿ.